ಇನ್ನು ಸರ್ಕಾರದಿಂದ ಮಂಜೂರಾದ ಮನೆಗಳನ್ನ ಏಕಾಏಕಿ ಧ್ವಂಸಗೊಳಿಸಲಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಡೆಗೆ ಜನ ಬೀದಿಗೆ ಬಿದ್ದಿದ್ದಾರೆ. ಈಗ ಹಾಸನದ ಸಕಲೇಶ್ಪುರದ ಮರಡಿಕೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಡವರ ಮನೆಗಳನ್ನ ಕೆಡವಿ ಹಾಕಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು. 2021-22ರಲ್ಲಿ ಆಶ್ರಯ ಮನೆ ಯೋಜನೆಯಲ್ಲಿ ಸೂರನ್ನ ಕಟ್ಟಿಕೊಡಲಾಗಿತ್ತು. ಬಡವರಿಗೆ ಮನೆಗಳನ್ನ ಹಂಚಿಕೆ ಮಾಡಿತ್ತು ರಾಜ್ಯ ಸರ್ಕಾರವೇ. ಗ್ರಾಮದ ಪ್ರಿಯಾ ಡಿಕೆ ಅನ್ನೋರಿಗೆ ಈ ಮನೆ ಮಂಜೂರಾಗಿತ್ತು. ಅರಣ್ಯದಲ್ಲಿ ಮನೆ ನಿರ್ಮಾಣ ಅಂತ ಆರೋಪವನ್ನ ಮಾಡಿ ಇದೀಗ ಇಡೀ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ನೋಡಿ ಯಾಕೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ನೋಟಿಸ್ ಕೊಟ್ಟಿಲ್ಲ, ಒಂದು ಸೂಚನೆ ಕೊಟ್ಟಿಲ್ಲ, ಏಕಾಏಕಿ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. RFO ದಬ್ಬಾಳಿಕೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಅವರಾಗ ಅವ್ರು ಕಟ್ಕೊಂಡಿರೋದಲ್ಲ, ಸರ್ಕಾರದಿಂದ ಮಂಜೂರಾದ ಮನೆ ಇದು. ಅರಣ್ಯ ಇಲಾಖೆ ಅಧಿಕಾರಿಗಳು ಇದೀಗ ಅದನ್ನ ಕೆಡವಿದ್ದಾರೆ. 2021-22ರಲ್ಲಿ ಆಶ್ರಯ ಮನೆ ಯೋಜನೆಯಲ್ಲಿ ಈ ಸೂರನ್ನ ಅವರು ಕೊಡಲಾಗಿತ್ತು, ಹಂಚಿಕೆ ಮಾಡಲಾಗಿತ್ತು. ರಾಜ್ಯ ಸರ್ಕಾರವೇ ಹಂಚಿಕೆ ಮಾಡಿದ್ದು. ನೀವು ಮನೆಯನ್ನೇನು ನೋಡ್ತಾ ಇದ್ರೆ ಇದು ಆ ಗ್ರಾಮದಲ್ಲಿರುವಂತಹ ಪ್ರಿಯಾ ಡಿಕೆ ಅನ್ನೋರಿಗೆ ಮಂಜೂರಾಗಿದ್ದಂತ ಮನೆ. ಇವಾಗ ಕೆಡುವುದಕ್ಕೆ ಏನ್ ಕಾರಣ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ, ಅರಣ್ಯದಲ್ಲಿ ಮನೆ ನಿರ್ಮಾಣ ಮಾಡಿದ್ದೀರಿ ಅಂತ ಆರೋಪವನ್ನ ಮಾಡಿ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಬಟ್ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ. ಈ ರೀತಿಯಾಗಿ ಮನೆ ತೊರಿಬೇಕಾಗುತ್ತೆ, ನೀವು ಇಲ್ಲಿಂದ ಖಾಲಿ ಮಾಡಬೇಕಾಗುತ್ತೆ, ಕಾರಣ ಏನು ಇದ್ಯಾವುದನ್ನು ಕೂಡ ಮನೆ ಒಡತಿಗೆ ಹೇಳಿಲ್ಲ. ಏಕಾಏಕಿಯಾಗಿ JCB ಸಮೇತ ನುಗ್ಗಿದ್ದಾರೆ, ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಎಸಳೂರು ವಲಯದ RFO ಕೃಷ್ಣ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದಿಂದ ಮನೆ ಮಂಜೂರಾತಿ ಪಡೆದು ಅನುದಾನ ಪಡೆದು ನಿರ್ಮಾಣ ಮಾಡಿದಂತ ಮನೆ ಇದು. ಇನ್ನೇನು ಮನೆಗೆ ವಾಸಕ್ಕೆ ತೆರಳಬೇಕು ಅನ್ನುವಂತ ಸಂದರ್ಭದಲ್ಲಿ ಕುಟುಂಬಕ್ಕೆ ಶಾಕ್ ಎದುರಾಗಿದೆ. RFO ನಡೆ ವಿರುದ್ಧವಾಗಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಜುಲೈ 4ನೇ ತಾರೀಕು JCBಯನ್ನ ಬಳಸಿ ಮನೆ ನೆಲಸಮ ಮಾಡಿದ್ದಾರೆ ಅಧಿಕಾರಿಗಳು. ಮಡಿಕೆರೆ ಗ್ರಾಮದ ಸರ್ವೆ ನಂಬರ್ 361 ಆಗುತ್ತೆ. ಗೋಮಾಳದಲ್ಲಿ ಮನೆ ನಿರ್ಮಾಣ ದಾಖಲೆಗಳ ಪರಿಶೀಲನೆ ನಡೆಸಿ ಮನೆ ಮಂಜೂರು ಮಾಡಿದ್ರು ಗ್ರಾಮ ಪಂಚಾಯತ್ ಅವರು. ಹಂತ ಹಂತವಾಗಿ 4 ಬಾರಿ ಅನುದಾನ ಕೂಡ ಬಿಡುಗಡೆಯಾಗಿತ್ತು. ಸರ್ಕಾರದ ಅನುದಾನದಲ್ಲಿ ನಿರ್ಮಾಣವಾದಂತ ಮನೆ ಇದು. ಇದನ್ನ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಕೆಡವಿ ಹಾಕಿದ್ದಾರೆ. ಬಟ್ ಆಶ್ಚರ್ಯ ನೋಡಿ, ಮನೆ ಸಂಪೂರ್ಣವಾಗಿ ಕಟ್ಟಿ ಮುಗಿಯೋವರೆಗೂ ಸುಮ್ಮನಿದ್ರು, ಏನೂ ಹೇಳಿಲ್ಲ. ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುತ್ತಾ ಇದು ಯಾವುದನ್ನು ಕೂಡ ಮಾತನಾಡದೆ ಮೌನವಾಗಿದ್ದಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನೇನು ಒಕ್ಕಲು ಬರಬೇಕು, ಅಲ್ಲಿ ಮನೆಯಲ್ಲಿ ವಾಸ್ತವ್ಯಕ್ಕೆ ಜನ ಬರಬೇಕು ಅನ್ನುವಂಥ ವೇಳೆ ಮನೆಯನ್ನೇ ಏಕಾಏಕಿ ಕೆಡವು ಹಾಕಿದ್ದಾರೆ. ಇದು ದೌರ್ಜನ್ಯ ಅಲ್ವಾ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹುಲ್ಲುಗಾವಲು ನಿರ್ಮಾಣಕ್ಕಾಗಿ ಮರಗಳ ಮಾರಣ ಹೋಮ ಆಗಿದೆ. 50 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ವಿವಿಧ ಸಸ್ಯ ಪ್ರಭೇದ ನಾಶವಾಗಿದೆ. ದಿಂಡಲ್, ಕಾರೆ, ಸೊಳ್ಳಿ ಮರಗಳು ಬುಡ ಸಮೇತ ಕಟ್ ಮಾಡಲಾಗಿದೆ. ಬಂಡೀಪುರದ ನುಗು ವಲಯದಲ್ಲಿ ಪರಿಸರಕ್ಕೆ ಭಾರಿ ಧಕ್ಕೆಯಾಗಿದೆ. NTCA ಮಾರ್ಗಸೂಚಿ ಅನ್ವಯ ಹುಲಿ ಸಂರಕ್ಷಿತ ಪ್ರದೇಶ ಇದು. ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಭಾರೀ ಯಂತ್ರೋಪಕರಣಗಳನ್ನ ನಿಷೇಧ ಮಾಡಲಾಗಿದೆ. ಆದರೆ ಹುಲ್ಲುಗಾವಲು ನಿರ್ಮಾಣಕ್ಕೆ JCBಗಳನ್ನ ಬಳಸಲಾಗ್ತಾ ಇದೆ. 20 ಹೆಕ್ಟೇರ್ ಹುಲ್ಲುಗಾವಲು ನಿರ್ಮಾಣಕ್ಕಾಗಿ ಕಾರ್ಯಾದೇಶವಾಗಿದೆ. ನುಗು ಅರಣ್ಯ ವಲಯದಲ್ಲಿ ಹುಲ್ಲುಗಾವಲು ನಿರ್ಮಾಣಕ್ಕಾಗಿ ಆದೇಶ ಆಗಿದೆ. 2024ನೇ ಸಾಲಿನಲ್ಲಿ ಹುಲ್ಲುಗಾವಲು ನಿರ್ಮಾಣಕ್ಕಾಗಿ ಕಾರ್ಯಾದೇಶ ಆಗಿದೆ. ಅದರ ಕೆಲಸ ನಡೀತಾ ಇದೆ. ಹುಲ್ಲುಗಾವಲು ನಿರ್ಮಾಣದ ವೇಳೆ ಲ್ಯಾಂಟನ್ ತೆರವು ಮಾಡಲಾಗಿದೆ. ಲ್ಯಾಂಟನ್ನ ತೆರವು ವೇಳೆ ಬುಡ ಸಮೇತ ಬೇರೆ ಜಾತಿಯ ಸಸ್ಯ ಪ್ರಭೇದಕ್ಕೂ ಕೂಡ ಹಾನಿಯಾಗ್ತಾ ಇದೆ. ಸ್ಥಳೀಯರು ಹಾಗೆ ಕಾರ್ಮಿಕರಿಗೆ ಉದ್ಯೋಗ ನೀಡದೇನೆ ಯಂತ್ರಗಳ ಬಳಕೆ ಮಾಡಿರುವುದು ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಯಂತ್ರೋಪಕರಣ ಬಳಕೆ ಮಾಡಿರೋದ್ರಿಂದ ಹಣ ಕೂಡ ದುರುಪಯೋಗ ಆಗ್ತಾ ಇದೆ ಅಂತ ಪರಿಸರವಾದಿಗಳು ತಮ್ಮ ವಾದವನ್ನ ಇಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ನುಗು ಅರಣ್ಯ ಪ್ರದೇಶದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಹುಲ್ಲುಗಾವಲನ್ನು ಕ್ರಿಯೇಟ್ ಮಾಡೋದಕ್ಕೆ ಬೇರೆ ಸಸ್ಯ ಪ್ರಭೇದಗಳು ಇವುಗಳಿಗೆ ಹಾನಿಯಾಗಿರೋದು, ಜೊತೆಗೆ ಮನುಷ್ಯರ ಕೈಯಲ್ಲಿ ಮಾಡಿಸ್ಬೋದಿತ್ತು, ಅಲ್ಲೂ ಕೂಡ ಯಂತ್ರ ಉಪಯೋಗಿಸಿದ್ದಾರೆ, ಉದ್ಯೋಗನೂ ಸಿಗಲಿಲ್ಲ, ಅದರಿಂದಾನೂ ಹಾನಿಯಾಯಿತು, ಪ್ರಾಣಿಗಳಿರುವಂಥ ಪ್ರದೇಶ, ಈ ರೀತಿಯಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಕ್ಕೆ ಹೋಗಿ ಅಲ್ಲಿರೋ ಬೇರೆ ಸ್ಪೀಷೀಸ್ ಮರಗಳು, ಎಂಡೆಮಿಕ್ ಸ್ಪೀಷೀಸ್ ಮರಗಳನ್ನ ಅದನ್ನು ಕಡ್ದಾಕ್ತಿದ್ದಾರೆ. ತಾರೆ ಇರಲಿ, ದಿಂಡಲ್ಲಿರಲಿ ಅಂತಂಥ ಮರಗಳನ್ನ ಇವರು ಕಟ್ ಮಾಡಿ ಇವರು ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಕ್ಕೆ ಹೋಗಿದ್ದಾರೆ.
ಇನ್ನೊಂದು ಏನು ಮಾಡ್ತಿದ್ದಾರೆ ಅಂದರೆ ಇವರು ಈ ಥರ ಗ್ರಾಸ್ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಇವ್ರುಗಳು ಜನ ಅಲ್ಲಿರೋ ಲೋಕಲ್ ಜನಕ್ಕೆ ಕೆಲಸ ಕೊಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೋಬೋದಾಗಿತ್ತು. ಇವ್ರಿಗೆ ಆ ಥರ ಆಗ್ತಿಲ್ಲ. ಇವ್ರಿಗೆ ಏನಾಗಿದೆ ಅಂದರೆ ಇಟಾಚಿಗಳು JCBಗಳು ತಂದು ಆ ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ ಮಾಡ್ತಿದ್ದಾರೆ, ಎಲ್ಲ ಕಿತ್ತಾಕ್ತಿದ್ದಾರೆ. ಈಗ 1 ಹೆಕ್ಟರ್ಗೆ 10,000 ರೂಪಾಯಿ ಕೊಟ್ಟಾಗ ಲೇಬರ್ಗೆ ಬಿಟ್ಟಿದ್ದಾಗ ಪ್ರಾಜೆಕ್ಟ್ಗೆ ಇವರು JCB ಮತ್ತು ಇಟಾಚಿ ಯೂಸ್ ಮಾಡೋದ್ರಿಂದ ಬೇಗ ಕೆಲಸ ಆಗ್ಬಿಡುತ್ತೆ. ಈಗ 100 ಹೆಕ್ಟರ್ಗೆ 1 ಕೋಟಿ ಕೊಟ್ಟಿದ್ರೆ ಇವರು ಒಂದು 60 ಲಕ್ಷ ಸೇವ್ ಮಾಡ್ಕೋತಾರೆ. ಯಾಕಂದರೆ JCB ಬಂದು ಇಟಾಚಿ ಬಂದರೆ ಪಟ ಕೆಲಸ ಮುಗಿಸೋಗುತ್ತೆ. ಸೊ ಅದರೊಳಗೂ ದುಡ್ಡು ಮಾಡ್ತಿದ್ದಾರೆ. ಈ ಕಡೆ ಒಂದು ದುಡ್ಡು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಕಾಡನ್ನ ನಾಶ ಮಾಡ್ತಿದ್ದಾರೆ. ಮಾಡಿದಾಗ ಗ್ರಾಸ್ಲ್ಯಾಂಡ್ ಡೆವಲಪ್ಮೆಂಟು ಕರೆಕ್ಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಿದೆ. ಪ್ರಾಣಿಗಳು ಏನು ಆಹಾರ ಇಲ್ಲ, ಆಚೆ ಕಡೆ ಹೋಗ್ತಾ ಇರೋದ್ರಿಂದ ರೈತರು ತೊಂದರೆ ಆಗ್ತಿರೋದು ಮಾಡಿರೋ ಪ್ರೋಗ್ರಾಮ್ನ ಇವ್ರ ಅಡ್ವಾಂಟೇಜಿಗೆ ಯೂಸ್ ಮಾಡ್ಕೋತಿದ್ದಾರೆ.